ಲೋಕಸಭೆ ಚುನಾವಣೆಗೂ ಮುನ್ನ ಮೈತ್ರಿಯಲ್ಲಿ ಬಿಕ್ಕಟ್ಟು ಮೂಡುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಯಾಕಂದ್ರೆ ನಿಗಮ ಮಂಡಳಿ ನೇಮಕಕ್ಕೆ ಸಿಎಂ ತಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರವೇಶವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಮುಂದಾಗಿದೆ. ಲೋಕಸಭೆ ಚುನಾವಣೆಗೂ ಮುನ್ನ ಮೈತ್ರಿಯಲ್ಲಿ ಬಿಕ್ಕಟ್ಟು ಮೂಡುವಂತ ಎಲ್ಲಾ ಲಕ್ಷಣ ಕಾಣ್ತಾ ಇದೆ. ಇದಕ್ಕೆ ಕಾರಣವಾಗಿರೋದು ನಿಗಮ ಮಂಡಳಿ ನೇಮಕ ವಿಚಾರ. ನಿಗಮ ಮಂಡಳಿ ನೇಮಕಕ್ಕೆ ಸಹಿ ಹಾಕೋದಕ್ಕೆ ಒಂದು ಕಡೆ ಸಿಎಂ ಕುಮಾರಸ್ವಾಮಿ ಅವರು ಸಾಕಷ್ಟು ತಡ ಮಾಡಿದ್ರು ಅಂತ, ಇನ್ನೊಂದು ಕಡೆ ಲಿಸ್ಟ್ ನಲ್ಲಿ 5 ಜನರ ಹೆಸರಿಗೆ ಅಂಕಿತವನ್ನ ಹಾಕಿಲ್ಲ ಅನ್ನೋದು ಇದೀಗ ಬಿಕ್ಕಟ್ಟಿಗೆ ಕಾರಣವಾಗ್ತಾ ಇದೆ. ಹಾಗಾಗಿ ಮಧ್ಯಪ್ರವೇಶವನ್ನ ಮಾಡೋದಕ್ಕೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡೇ ಮುಂದಾಗಿದೆ. ಇನ್ನು ವೇಣುಗೋಪಾಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆ ಈಗಾಗಲೇ ಶುರುವಾಗಿದೆ. ಇದರಲ್ಲಿ ಸಿದ್ದರಾಮಯ್ಯ, ಪರಮೇಶ್ವರ್ ಹಾಗೇನೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಂದ್ರೆ ನಿಗಮ ಮಂಡಳಿಗಳಿಗೆ ಸಿಎಂ ಸೈನ್ ಹಾಕದ ವಿಚಾರದ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು. ಇನ್ನು ಜೆಡಿಎಸ್ ವರಿಷ್ಠ ದೇವೇಗೌಡರ ಜೊತೆ ಕೂಡ ಇವತ್ತು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಸಿಎಂ ಕುಮಾರಸ್ವಾಮಿ ಹಾಗೇನೆ ದೇವೇಗೌಡರ ಜೊತೆ ಕಾಂಗ್ರೆಸ್ನವರು ಚರ್ಚೆ ಮಾಡುವಂತ ಚಾನ್ಸಸ್ ಇದೆ. ನಿಗಮ ಮಂಡಳಿ ನೇಮಕಕ್ಕೆ ಸಿಎಂ ತಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಅವರೇ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಹಾಗಾದ್ರೆ ಅಂಕಿತವನ್ನ ಹಾಕಿಲ್ಲ ಅಂತ. ಸೊ ಈಗ ಚರ್ಚೆ ಎಲ್ಲ ಆದ್ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ನೆಕ್ಸ್ಟ್ ಜೆಡಿಎಸ್ ವರಿಷ್ಠ ದೇವೇಗೌಡರನ್ನ ಕೂಡ ಇವತ್ತು ಮೀಟ್ ಮಾಡಿ ಈ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್. ಒಂದ್ ರೀತಿ ಹಗ್ಗ ಜಗ್ಗಾಟ ತರ ಕಾಣ್ತಾ ಇದೆ ಈ ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ. ಈಗ ಕುಮಾರಸ್ವಾಮಿ ಅವರು ಸೈನ್ ಹಾಕದೇ ಇದ್ದಾಗ ಕಾಂಗ್ರೆಸ್ ಅವರು ಮಾತಾಡ್ತೀವಿ ಅಂತಿದ್ರು, ಬಟ್ ಟೈಮ್ ಇವಾಗ ಬಂದಿದೆ. ಸೊ ಇವಾಗ ಏನ್ ಮೀಟಿಂಗ್ ಸದ್ಯಕ್ಕೆ ನಡೀತಾ ಇದೆ ಪಟೇಲ್? ಶರ್ಮಿತಾ ಶೆಟ್ಟಿ, ನಿಗಮ ಮಂಡಳಿಗಳಿಗೆ ಅಂದ್ರೆ 5 ಪ್ರಮುಖ ನಿಗಮ ಮತ್ತು ಮಂಡಳಿಗಳಿಗೆ ಸಹಿ ಹಾಕದ ಎಚ್.ಡಿ. ಕುಮಾರಸ್ವಾಮಿ ನಡೆ ಇದು ಹೈಕಮಾಂಡ್ಗೆ ಧಿಕ್ಕರಿಸಿದಂತೆ, ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನನ್ನೇ ಧಿಕ್ಕರಿಸಿದಂತೆ ಎಂಬ ಒಂದು ಈಗಾಗಲೇ ವಿಶ್ಲೇಷಣೆ ಆರಂಭವಾಗಿರುವುದು. ಯಾಕಂತ ಹೇಳಿದ್ರೆ ಅಷ್ಟು ನಿಗಮ ಮಂಡಳಿ ಮತ್ತು ಸಚಿವ ಸ್ಥಾನಗಳಿಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರೇ ಒಪ್ಪಿಗೆ ಕೊಟ್ಟು ಆ ಒಪ್ಪಿಗೆ ಪತ್ರವನ್ನು ವೇಣುಗೋಪಾಲ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಲುಪಿಸಿದರು. ಆದರೆ ಮುಖ್ಯಮಂತ್ರಿಗಳು 5 ಪ್ರಮುಖ ನಿಗಮ ಮಂಡಳಿಗೆ ಸಹಿ ಹಾಕದೇ ಇರುವಂತದ್ದು ಬಹಳಷ್ಟು ಊಹಾಪೋಹಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಮತ್ತು ಆ ಮುಖಾಂತರ ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ ಅನ್ನು ಕಂಟ್ರೋಲ್ ಮಾಡೋದು. ಇದಕ್ಕೂ ಮುಂಚಿತವಾಗಿ 2019 ಏನು ಲೋಕಸಭೆ ಚುನಾವಣೆ ಬರ್ತಿದೆ, ಆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ಗಳನ್ನ ಪಡೆಯಲು ಇದೀಗ ಒತ್ತಡ ತಂತ್ರ ಅನುಸರಿಸುವ ಭಾಗ ಅಂತಲೇ ಹೇಳಲಾಗ್ತದೆ. ಇದರಿಂದ ಈಗ ಮೈತ್ರಿಯಲ್ಲಿ ಬಿಕ್ಕಟ್ಟು ಉಂಟಾಗಿರುವಂತದ್ದು. ಈಗಾಗಲೇ ಯಾರಿಗೆಲ್ಲ ಸಹಿ ಹಾಕಿಲ್ಲ ಆ ಶಾಸಕರು ಈಗ ಬಂಡೆದ್ದಿರುವಂತದ್ದು. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಅವರ ಅಪಸ್ವರವನ್ನು ಎತ್ತಿರುವುದು. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಕೂಡ ಯಾಕೆ ಸಹಿ ಹಾಕಿಲ್ಲ, ನಾನು ಹಾಕಿಸ್ತೀನಿ ಮತ್ತು ಕೇಳ್ತೀನಿ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಇದರ ಬೆನ್ನಲ್ಲೇ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ರವರು ರಾಜ್ಯಕ್ಕೆ ಬಂದಿರುವಂತದ್ದು. ಈಗಾಗಲೇ ಪದಾಧಿಕಾರಿಗಳ ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯಲ್ಲೂ ಕೂಡ ಮೈತ್ರಿ ಸರ್ಕಾರದಲ್ಲಿ ಜೆಡಿಎಸ್ನ ಏನು ಅಟ್ಟಹಾಸದ ಬಗ್ಗೆ ಮತ್ತು ಜೆಡಿಎಸ್ನ ಮೇಲುಗೈ ಸಂಬಂಧಪಟ್ಟ ಇದೀಗ ಬಹಳಷ್ಟು ಪದಾಧಿಕಾರಿಗಳು ದೂರು ನೀಡಿರುವಂತದ್ದು. ಅಲ್ಲದೆ ವೇಣುಗೋಪಾಲ್ ಕೂಡ ಇವತ್ತು ಸಂಜೆ ಒಳಗಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಹಿ ಹಾಕುವಂತೆ ಒತ್ತಡ ಇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಎಲ್ಲ ಒಂದ್ ಕಡೆ ಇದು ಮೈತ್ರಿಯಲ್ಲಿ ಬಿರುಕಿಗೆ ಕಾರಣ ಆಗಿರುವಂತದ್ದು. ಒಂದು ಕಡೆ ಎಲ್ಲ ಒಂದ್ ಕಡೆ ಈ 5 ನಿಗಮ ಮಂಡಳಿಗೆ ಒತ್ತಡ ಹಾಕಿ ಸಹಿ ಹಾಕಿದ್ರೆ ಅದು ಎಲ್ಲ ಒಂದ್ ಕಡೆ ಲೋಕಸಭೆ ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಟ್ಟಿನಲ್ಲಿ ಮೈತ್ರಿಯಲ್ಲಿ ಇದೀಗ ಅಪಸ್ವರ ಆರಂಭವಾಗಿದ್ದು ಆ ಮುಖಾಂತರ ಮುಖ್ಯಮಂತ್ರಿಗಳು ಎಲ್ಲ ಒಂದ್ ಕಡೆ ಈ 5 ಪ್ರಮುಖ ನಿಗಮ ಮತ್ತು ಮಂಡಳಿಗೆ ಸಹಿ ಹಾಕದೇ ಇರುವಂತದ್ದು ಕಾಂಗ್ರೆಸ್ನಲ್ಲಿರತಕ್ಕಂಥ ಬಹಳಷ್ಟು ನಾಯಕರುಗಳನ್ನ ಸಿಟ್ಟಿಗೆ ಕಾರಣವಾಗಿರುವಂತದ್ದು ಮತ್ತು ಎಲ್ಲ ಒಂದ್ ಕಡೆ ಜೆಡಿಎಸ್ ವಿರುದ್ಧ ಹರಿಹಾಯಲು ಪರೋಕ್ಷವಾಗಿ ಕಾರಣವಾಗಿದೆ ಅಂತ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ತಮ್ಮೆಲ್ಲ ಇನ್ಫಾರ್ಮೇಶನ್